ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಹೇಳ್ತಾ ಈ ದಿನ ನಾವು 6ನೇ ತರಗತಿಯ ಈ ಒಂದು ಗಣಿತ ಪ್ರಕಾಶದಿಂದ 2ನೇ ಚಾಪ್ಟರ್ ಆಗಿರುವಂಥ ರೇಖೆಗಳು ಮತ್ತು ಕೋನಗಳಿಂದ ಪೇಜ್ ನಂಬರ್ 38ರಲ್ಲಿರುವಂತಹ ಕಂಡುಹಿಡಿಯರನ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಬಹಳಷ್ಟು ಒಂದು ಶ್ರಮದಿಂದ ಈ ಎಲ್ಲ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗುವಂತೆ ಪ್ಲೀಸ್ ನನ್ನ ಶ್ರಮಕ್ಕೆ ಒಂದು ಲೈಕ್ ಮಾಡಿ ಪ್ಲೀಸ್. ನೆಕ್ಸ್ಟ್ ಇಲ್ಲಿ ಬಂದು ನೋಡೋಣ. ಕಂಡುಹಿಡಿಯಿರಿ ಅಂತ ಇದೆ. ನಿಮ್ಮ ಕೋನ ಮಾಪಕವನ್ನು ಬಳಸಿ ಮುಂದಿನ ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ. ಸೊ ನಿಮ್ಮ ಕೋನ ಮಾಪಕವನ್ನು ಬಳಸಿಬಿಟ್ಟು ನಾವು ಈ ಕೋನಗಳ ಅಳತೆಯನ್ನು ಇಲ್ಲಿ ಬರಿಬೇಕಂತೆ. ಸೊ ಕೋನ ಮಾಪಕ ವೆರಿ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ಸೊ ಇಲ್ಲಿ ನಾನು ಏನು ಬರಿತೀನೋ ಅದನ್ನೇ ಬರಿಬೇಡಿ. ನೀವು ಕೋನ ಮಾಪಕನ ಕ್ಲೀನಾಗಿ ಇಟ್ಟುಬಿಟ್ಟು ಅದರ ಅಳತೆಯನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಸೊ ಬನ್ನಿ ನೋಡೋಣ. ಇಲ್ಲಿ ಕೋನ IHJ ಈ ರೀತಿಯಾಗಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಕೋನ IHJ ಇದರ ಒಂದು ಅಳತೆ ನೋಡಿದಾಗ ಇದು 47 ಡಿಗ್ರಿ ಇದೆ. 47 ಡಿಗ್ರಿ ಅಂತ ಹೇಳ್ಬಿಟ್ಟು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟು ಈ ಕೋನವನ್ನು ಅಳತೆ ಮಾಡಿದಾಗ ಇದು 75 ಡಿಗ್ರಿ ಇದೆ. ಓಕೆ ಫೈನ್. ನೆಕ್ಸ್ಟು ಈ ಕೋನ ಭಾಳ ವೈಡರ್ ಆಗಿ ವಿಶಾಲವಾಗಿ ಓಪನ್ ಆಗಿದೆ. ಇದು 110 ಡಿಗ್ರಿ ಇದೆ. ನೀವು ಒಂದ್ಸಲಿ ಇದನ್ನು ಚೆಕ್ ಮಾಡಿ. ನೆಕ್ಸ್ಟ್ 2ನೇ ಕ್ವಶನ್ ಬರೋಣ. ನಿಮ್ಮ ಕೋನಮಾಪಕವನ್ನು ಬಳಸಿ ತರಗತಿಯಲ್ಲಿನ ವಿವಿಧ ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ. ಸೊ ನಿಮ್ಮ ಕೋನಮಾಪಕವನ್ನು ಬಳಸಿ ಮಾಡಬೇಕಂತೆ. ಸೊ ಇಲ್ಲಿ 2ನೇದಾಗಿ ಭಾಗಶಃ ತೆರೆದಿರುವ ಬಾಗಿಲಿನ ಕೋನ 45 ಡಿಗ್ರಿ ಇರುತ್ತೆ. ಭಾಗಶಃ ಸ್ವಲ್ಪ ಅರ್ಧಂಬರ್ಧ. ಕಿಟಕಿಯ ಮೂಲೆಯ ಕೋನ 90 ಡಿಗ್ರಿ ಎಕ್ಸಾಕ್ಟ್ ಆಗಿರುತ್ತೆ. ಅದು ಅಲ್ಲಿ ಲಂಬಕೋನ ಏರ್ಪಟ್ಟಿರುತ್ತೆ. ಮೇಜಿನ ಮೂಲೆಯ ಕೋನ ನೋಡಬಹುದು ನೀವು 90 ಡಿಗ್ರಿ ಇರುತ್ತೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್. ಸೊ 3ನೇ ಕ್ವಶನ್ ನೋಡಿದ್ರೆ ಇಲ್ಲಿ ಏನಿದೆಯಪ್ಪ ಅಂತಂದರೆ ಮುಂದೆ ನೀಡಲಾದ ಕೋನಗಳಿಗೆ ಅಳತೆಗಳನ್ನು ಡಿಗ್ರಿ ಕಂಪ್ಲೀಟ್ ಎಕ್ಸಸೈಸು ಈ ಒಂದು ಅಳತೆಗಳನ್ನು ಚೆಕ್ ಮಾಡೋದೇ ಇದೆ. ಸೊ ಹಾಗಾಗಿಬಿಟ್ಟು ಈ ಒಂದು ಕೋನ IHJ ಅನ್ನೋದು ಎಷ್ಟಿರುತ್ತಪ್ಪ ಅಂತಂದರೆ 40 ಡಿಗ್ರಿ ಅಥವಾ ಸ್ವಲ್ಪ ಹತ್ರ ಇದೆ. 41 ಡಿಗ್ರಿ ಇರ್ಬೋದು. ನೀವು ಒಂದ್ಸಲಿ ಚೆಕ್ ಮಾಡಿ. ನೆಕ್ಸ್ಟ್ ಕೋನ 115 ಡಿಗ್ರಿ ಇದೆ. ಓಕೆ, ಸೇಮ್ ನಾನು ಏನು ಬರೆದಿದ್ದೇನೆ ಅದನ್ನು ಬರಿಬೇಡಿ ಪ್ಲೀಸ್. ನೀವು ಕೋನ ಮಾಪಕದಿಂದ ಈ ಒಂದು ಅಳತೆಯನ್ನು ಚೆಕ್ ಮಾಡಿ ನಿಮ್ಮ ನೋಟ್ಬುಕ್ಗಳಲ್ಲಿ ನೀವು ಬಿಡಿಸ್ತಿರುವಾಗ ಎಕ್ಸಾಕ್ಟ್ ಕ್ಲೀನಾಗಿ ಬಿಡಿಸಿ. ನೆಕ್ಸ್ಟ್ 4ನೇದಾಗಿ ಬನ್ನಿ. ಕೋನ ಮಾಪಕವನ್ನು ಬಳಸಿ ಮುಂದೆ ನೀಡಲಾದ ಕೋನೆಯ ಅಳತೆಯನ್ನು ಡಿಗ್ರಿಗಳಲ್ಲಿ ನೀವು ಗಮನಿಸಿ. ಇಲ್ಲೊಂದು ಕೋನ ಈ ರೀತಿಯಾಗಿ ಮಾರ್ಕ್ ಕೊಟ್ಟಿದ್ದಾರಲ್ವಾ. ಸೊ ಹಾಗಾಗಿಬಿಟ್ಟು ನಾವೇನು ಮಾಡಬೇಕಪ್ಪ ಅಂತ ಅಂದರೆ ನೀವು ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ಹೊರಗಡೆ ಇದೆಯಲ್ವಾ, ಈ ರೀತಿಯಾಗಿ ಕೋನವನ್ನು ನಾವು ಯಾವ ರೀತಿಯಾಗಿ ಎಳೆಯೋದು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತುಂಟು. ಕಂಪ್ಲೀಟಾಗಿ ಕೋನವನ್ನು ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಎಷ್ಟು ಆಗುತ್ತೆ? ಸೊ ಕೋನ 1 ಅಂತ ಅಂದರೆ ಅದು 360 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ 360 ಡಿಗ್ರಿಯಲ್ಲಿ ಇದು ಎಷ್ಟಿದೆ ಅಂತ ಗೊತ್ತಿಲ್ಲ. ಆದರೆ ನಾವು ಇಲ್ಲಿ ಒಳಕೋನ ಈ ಒಂದು ಕೋನವನ್ನು ನಾವು ಅಳಿಬೋದಲ್ವ. ಸೊ ಈ ಕೋನ ಎಷ್ಟಿದೆಯಪ್ಪ ಅಂತ ಅಂದರೆ 100 ಡಿಗ್ರಿ ಇದೆ. ಓಕೆ, ಈಗ ಈ 100 ಡಿಗ್ರಿ 360ಅಲ್ಲಿ 100ಅನ್ನು ಕಳೆದು ನೋಡಿ. ಸೊ ಎಷ್ಟು ಬರುತ್ತೋ 260 ಡಿಗ್ರಿ. ಹಾಗಾದರೆ ಇದು 260 ಡಿಗ್ರಿ ಇದೆ ಅಂತ ಹೇಳಿ. ಓಕೆ ಫೈನ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಂದಿನ ಪ್ರತಿ ಕೋನದ ಅಳತೆಯನ್ನು ಡಿಗ್ರಿಗಳಲ್ಲಿ ಅಳೆದು ಬರೆಯಿರಿ. ಸೊ ಮತ್ತೆ ಇದನ್ನು ಸಹ ಅಳಿಬೇಕಂತೆ. ಇದು 80 ಡಿಗ್ರಿ ಇದೆ. ಸೊ ಇದು 2ನೇದಾಗಿ 120 ಡಿಗ್ರಿ ಇದೆ. ಸ್ವಲ್ಪ ವೈಡರಾಗಿ ಓಪನ್ ಆಗಿದೆ. 120 ಡಿಗ್ರಿ ಇದೆ. ಓಕೆ ಫೈನ್. ನೀವು 80 ಡಿಗ್ರಿ ಮತ್ತು 120 ಡಿಗ್ರಿಯನ್ನು ಬಿಡಿಸಿ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ C ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು 90 ಡಿಗ್ರಿ ಹೀಗೆ ಬರುತ್ತೆ. ಸ್ವಲ್ಪ ಒಳಗಡೆ ಬಂದಿದೆ 60 ಡಿಗ್ರಿ. ಸೊ ನಾನು ಇದು ಅಂದಾಜಲ್ಲಿ ಹೇಳ್ತಾ ಇಲ್ಲ. ಸೊ ಅಳತೆ ನೀವು ಮಾಡಿ. ಓಕೆ, ನೆಕ್ಸ್ಟ್ ಇದು 120 ಡಿಗ್ರಿ ವಿಶಾಲ ಕೋನ ಅಥವಾ ಅಧಿಕ ಕೋನ. ಸೊ ಇದು 130 ಡಿಗ್ರಿ. ಸೊ ಇದು ಮತ್ತೆ 60 ಡಿಗ್ರಿ. ಇದೇ ಚಿತ್ರವನ್ನು ಈ ರೀತಿಯಾಗಿ ಇಟ್ಟಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ 6ನೇ ಲೆಕ್ಕ. ಸೊ ಇಲ್ಲಿ ನೋಡಿ BXE ಓಕೆ, BXE ದೆನ್ CXE AXB BXC ಅಳತೆಗಳನ್ನು ಡಿಗ್ರಿಗಳಲ್ಲಿ ಅವರೇ ಒಂದು ಕೋನ ಮಾಪಕವನ್ನು ಇಟ್ಟಿದ್ದಾರೆ. ನಾವು ಈಸಿಯಾಗಿ ಬರಿಬೋದು. ಇಲ್ಲಿ ಕೋನ BXE ಎಷ್ಟಿದೆ ಅಂತಂದರೆ 115 ಡಿಗ್ರಿ. BXE ಓಕೆ, ನೀವು ನೋಡಬಹುದು 115 ಡಿಗ್ರಿ ಇದೆ. 10 ಮತ್ತು 20 ಮಧ್ಯ ಇದೆ ಲೈನು. 115 ಡಿಗ್ರಿ ಇದೆ. ಓಕೆ, ಕೋನ CXE ನೋಡೋಣ. ಇದು 85 ಡಿಗ್ರಿ ಇದೆ. ಕೋನ CXE ಇಲ್ಲೂ ನೋಡ್ಬೋದು 80 ಮತ್ತು 90 ಮಧ್ಯ ಇದೆ. 85 ಡಿಗ್ರಿಗೆ ಇದೆ. ಓಕೆ ಫೈನ್. ನೆಕ್ಸ್ಟ್ ಕೋನ AXB ಓಕೆ,
ಕೋನ ಎ ಎಕ್ಸ್ ಬಿ ಎಷ್ಟಿದೆಯಪ್ಪ ಅಂತಂದರೆ 65 ಡಿಗ್ರಿ ಇದೆ. ಓಕೆ ಫೈನ್. ನೆಕ್ಸ್ಟು ಕೇಳಿದರೆ ಕೋನ ಬಿ ಎಕ್ಸ್ ಸಿ, ಬಿ ಎಕ್ಸ್ ಸಿ, ಕೋನ ಬಿ ಎಕ್ಸ್ ಸಿ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಮಧ್ಯಕ್ಕಿಟ್ಟಿರೋದ್ರಿಂದ ನಾವೇನು ಮಾಡ್ಬೋದು ಅಂತಂದರೆ ಕೋನ ಎ ಎಕ್ಸ್ ಸಿ ಮೈನಸ್ ಕೋನ ಎ ಎಕ್ಸ್ ಬಿ ಮಾಡ್ಬೋದಲ್ವಾ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಎ ಎಕ್ಸ್ ಸಿ ಮೈನಸ್ ಇದು ಕೊಟ್ಟಿದ್ದಾರೆ ಯಾವುದು ಎ ಎಕ್ಸ್ ಬಿ, ಎ ಎಕ್ಸ್ ಸಿ ಎ ಎಕ್ಸ್ ಬಿ. ಓಕೆ ಫೈನ್. ಇದರೊಳಗಡೆ ಇದನ್ನು ಪಡಿಬೇಕು ಅಂತಂದರೆ ಇದು ಕಂಪ್ಲೀಟ್ ಒಳಗಡೆ ಇದನ್ನು ಲೆಸ್ ಮಾಡಿದ್ರೆ ನಮಗೆ ಇದು ಸಿಗುತ್ತೆ. ಓಕೆ, ಎ ಎಕ್ಸ್ ಬಿ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಾ ಇದೆ 65 ಡಿಗ್ರಿ ಅಂತ ಹೇಳ್ಬಿಟ್ಟು 65 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿಬಿಟ್ಟು ಇದೆಷ್ಟಿದೆ ಎ ಎಕ್ಸ್ ಸಿ ಅಂತ ಅಂದರೆ ಎ ಎಕ್ಸ್ ಸಿ ನಾವು ಎಷ್ಟಿದೆ ಅಂತ ಅಂದರೆ ಇಲ್ಲಿ ನೋಡ್ಬೋದು 95 ಡಿಗ್ರಿ ಇದೆ. ನೀವು ನೋಡ್ಬೋದು ಇಲ್ಲಿ ಡಬಲ್ ಶೇಡಾಗಿ ಚಿತ್ರ ಬಂದಿದೆ. ಎ ಎಕ್ಸ್ ಸಿ ಅನ್ನೋದು 95 ಡಿಗ್ರಿ ಇದೆ. ನೆಕ್ಸ್ಟು ಎ ಎಕ್ಸ್ ಬಿ ಅನ್ನೋದು 65 ಡಿಗ್ರಿ ಇದೆ. ಓಕೆ, 65 ಡಿಗ್ರಿ ಇದೆ. 95ರಲ್ಲಿ 60 ಹೋದರೆ 30 ಡಿಗ್ರಿ ಇದೆ. ಯಾವುದು ಈ ಒಂದು ಕೋನ. ಓಕೆ, ನೆಕ್ಸ್ಟ್ ಫೈನ್. ಸೊ ಇದನ್ನೇ ನೀವು ಚಿತ್ರ ಬಿಡಿಸ್ಬಿಟ್ಟು ಇದನ್ನೇ ನೀವು ನೋಡಿಸಲು ಬರೆದ್ರೆ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟು ನೋಡೋಣ ಕೋನ ಪಿ ಕ್ಯೂ ಆರ್. ಚಿತ್ರ ನೋಡಿ ಕರೆಕ್ಟಾಗಿ. ಕೋನ ಪಿ ಕ್ಯೂ ಆರ್ ಏನಿಲ್ಲಿದೆಯಲ್ವಾ, ಪಿ ಕ್ಯೂ ಆರ್ ಚಿಕ್ಕದಾಗಿ ಮೆನ್ಷನ್ ಮಾಡಿದಾರಲ್ಲ, ಅದು ಎಷ್ಟಿದೆಯಂತೆ 45 ಡಿಗ್ರಿ ಇದೆಯಂತೆ. ಕೋನ ಪಿ ಕ್ಯೂ ಆರ್ ಡಿಗ್ರಿಗಳಲ್ಲಿ ಕಂಡುಹಿಡಿಬೇಕು ನಾವು. ಇದು 45 ಡಿಗ್ರಿ ಇದೆ. ಓಕೆ, ನೆಕ್ಸ್ಟ್ ಕೋನ ಪಿ ಕ್ಯೂ ಎಸ್, ಪಿ ಕ್ಯೂ ಎಸ್ ಇಲ್ಲಿಂದ ಇಲ್ಲಿವರೆಗೆ ಅವರೇ ಮೆನ್ಷನ್ ಮಾಡಿದ್ದಾರೆ. ಪಿ ಕ್ಯೂ ಎಸ್ ಎಷ್ಟಿದೆಯಂತೆ, ಇದು ನೋಡಿದ್ರೆ 80 ಡಿಗ್ರಿ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಪಿ ಕ್ಯೂ ಟಿ, ಇಷ್ಟು ದೊಡ್ಡದು ಇಲ್ಲಿಂದ ಇಲ್ಲಿವರೆಗೂ. ಸೊ ಇದು ಪ್ಲಸ್ ಇಷ್ಟನ್ನು ನೋಡಬೇಕಾಗತ್ತೆ. ಓಕೆ ಫೈನ್. 45, 80 ಮತ್ತು ಇಷ್ಟನ್ನು ನೋಡಿ ಇದನ್ನು ಆ್ಯಡ್ ಮಾಡಿದ್ರು ನಡೆಯುತ್ತೆ. ಓಕೆ, ಕೋನ ಪಿ ಕ್ಯೂ ಟಿಯು 130 ಡಿಗ್ರಿ ಇದೆ. ಓಕೆ ಫೈನ್. ನೆಕ್ಸ್ಟು ಲಾಸ್ಟ್ ಕ್ವಶನ್ ನೋಡೋಣ. ಇಲ್ಲ ಇನ್ನೂ 9 ಇದೆ. ನೀಡಿರುವ ಸೂಚನೆಗಳ ಪ್ರಕಾರ ಪೇಪರ್ ಕ್ರಾಫ್ಟನ್ನು ಮಾಡಿ ನಂತರ ಮಡಚಿರುವುದನ್ನು ತೆರೆದು ಕಾಗದವನ್ನು ಸಂಪೂರ್ಣವಾಗಿ ತೆರೆಯಿರಿ. ಮಡಿಸಿದ ಗುರುತುಗಳ ಮೇಲೆ ರೇಖೆಗಳನ್ನು ಎಳೆಯಿರಿ ಮತ್ತು ಉಂಟಾದ ಕೋನಗಳನ್ನು ಅಳೆಯಿರಿ. ಸೊ ಫಸ್ಟ್ ಏನು ಮಾಡಿದ್ದಾರೆ, ಈ ರೀತಿಯಾಗಿ ಫೋಲ್ಡ್ ಮಾಡಿದ್ದಾರೆ, ಅವರೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಈ ರೀತಿಯಾಗಿ ಅದು ಒಂಥರ ಟ್ರ್ಯಾಂಗಲ್ ಶೇಪಲ್ಲಿ ಬಂತು, ತ್ರಿಭುಜ ಶೇಪಲ್ಲಿ, ಮತ್ತು ಈ ರೀತಿಯಾಗಿ ಮೇಲ್ಮುಖಕ್ಕೆ ಹಿಂಗೆ ಫೋಲ್ಡ್ ಮಾಡಿದ್ದಾರೆ. ಸೊ ಅದಾದಮೇಲೆ ಈ ರೀತಿ ಆಯಿತು ಚಿತ್ರ. ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಇದನ್ನು ಫೋಲ್ಡ್ ಮಾಡಿ ಇದ್ರ ಮೇಲೆ ಇಟ್ಟಿದ್ದಾರೆ. ಸೊ ಅದಾದಮೇಲೆ ಈ ರೀತಿಯಾಗಿ ಆಯ್ತದು. ಸೊ ನೆಕ್ಸ್ಟು ಇಲ್ಲಿ ಫೋಲ್ಡ್ ಮಾಡಿದ್ದಾರೆ. ಸೊ ಅದು ಈ ರೀತಿಯಾಗಿ ಓಪನ್ ಆಯಿತು. ನೆಕ್ಸ್ಟ್ ಅದಕ್ಕೊಂದೆರಡು ಚಿತ್ರ ಹಾಕಿ ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಅದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಓಪನ್ ಮಾಡಿ ಅಲ್ಲಿ ಯಾವ್ಯಾವ ಕೋನಗಳು ಫಾರ್ಮ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಬೇಕಂತೆ. ಓಕೆ, ನೆಕ್ಸ್ಟ್ ಚಿತ್ರ ಇದು ಡೂ ಇಟ್ ಯುವರ್ ಸೆಲ್ಫಲ್ಲಿ ನೀವು ಮಾಡಬೇಕಾಗಿರುವಂಥ ಆ್ಯಕ್ಟಿವಿಟಿ. ನೆಕ್ಸ್ಟು ಚಿತ್ರ 2.21 ಎದಲ್ಲಿ ತೋರಿಸಿರುವ ತ್ರಿಭುಜದ ಎಲ್ಲ 3 ಕೋನಗಳನ್ನು ಅಳೆದು ಆಯಾ ಕೋನಗಳ ಕೆಳಗೆ ಅಳತೆಗಳನ್ನು ಬರೆಯಿರಿ. ಓಕೆ, ಮತ್ತು ಈಗ 3 ಅಳತೆಗಳನ್ನು ಕೂಡಿ ನಿಮ್ಮ ಉತ್ತರವೇನು. ಓಕೆ, ಸೊ ಅಳತೆಗಳನ್ನು ನೋಡೋಣ. ಎ ಅನ್ನೋದು 45 ಡಿಗ್ರಿ ಇದೆ, ಬಿ 65 ಡಿಗ್ರಿ ಇದೆ, ಸಿ 70 ಡಿಗ್ರಿ ಇದೆ. ಓಕೆ ಫೈನ್. ನಿಮ್ಮ ಒಂದು ಇದನ್ನು ಹೇಳಿ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ನಾವು ಇದನ್ನು 3 ಸಹ ಕೂಡಿದಾಗ ಎಷ್ಟು 70 ಡಿಗ್ರಿ 45 ಡಿಗ್ರಿ 65 ಡಿಗ್ರಿ ಕೂಡಿದಾಗ ನಮಗೆ ಟೋಟಲ್ ಮೊತ್ತ 180 ಡಿಗ್ರಿ. ಹಾಗಾದರೆ 3 ಒಳಕೋನಗಳ ಮೊತ್ತ ಎಷ್ಟಿರುತ್ತಪ್ಪ ಅಂತ ಅಂದರೆ ಅದು 180 ಡಿಗ್ರಿ ಇರುತ್ತೆ. ಎಷ್ಟಿರುತ್ತೆ? 180 ಡಿಗ್ರಿ. ಅದು ಸಮಬಾಹು ತ್ರಿಭುಜ ಆಗಿರಬಹುದು, ಸಮದ್ವಿಬಾಹು ತ್ರಿಭುಜ ಆಗಿರಬಹುದು, ಅಥವಾ ಅಸಮಬಾಹು ತ್ರಿಭುಜ ಆಗಿರಬಹುದು, ಅದು ಯಾವುದೇ ತ್ರಿಭುಜ ಆಗಿರಬಹುದು. ಅದು ಅದರ ಒಂದು ಒಳಕೋನಗಳ ಮೊತ್ತ ಎಷ್ಟೇ ಆಗಿರಬೇಕು, ಆಯಿತಾ, 180 ಡಿಗ್ರಿ ಇರುತ್ತೆ. ಇದು ಒಂದು ಫೈನಲ್. ಓಕೆ, ಇಲ್ಲೂ ನೋಡಬಹುದು ನೀವು, ಇದೊಂದು ಸಮಬಾಹು ತ್ರಿಭುಜ ಇದೆ. ನೀವು ನೋಡಬಹುದು ಎಲ್ಲ ಬಾಹುಗಳು ಸಮವಾಗಿದೆ. ಸೊ ಇದು ಅಸಮಬಾಹು ತ್ರಿಭುಜ ಇದೆ, ಇದು ಸಮದ್ವಿಬಾಹು ತ್ರಿಭುಜ ಥರ ಕಾಣಿಸ್ತಾ ಇದೆ. ಸೊ ಈ 3 ಒಂದು ಕಂಡೀಷನಲ್ಲೂ ಸಹ ಒಳಕೋನಗಳು 180 ಡಿಗ್ರಿನೇ ಬರುತ್ತೆ. ಓಕೆ, ಸೊ ಇಲ್ಲಿ ಬರೆದಿದ್ದಾರೆ ಸಾಮಾನ್ಯವಾಗಿ ಏನಾಗುತ್ತದೆ ಅಂತ ಹೇಳಿಬಿಟ್ಟು ಊಹಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾವಿಷ್ಟನ್ನು ಬರೆದ್ರೆ ಆಯಿತು. ಏನು 3 ಕೋನಗಳ ಮೊತ್ತ 3 ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಇರುತ್ತದೆ.
ಅದು ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಅಥವಾ ಅಸಮಬಾಹು ತ್ರಿಭುಜ ವಾಗಿರಲಿ ಎಲ್ಲ ರೀತಿಯ ತ್ರಿಭುಜಗಳಿಗೆ ಇದು ಅನ್ವಯಿಸುತ್ತದೆ. ಅಂದರೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಈ ಒಂದು ಕಂಡುಹಿಡಿಯಿರಿ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿಗೆ ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಕಂಪ್ಲೀಟೇ ಮಾಡಿಬಿಡೋಣ. ಓಕೆ ಫೈನ್, ಕಂಡುಹಿಡಿಯಿರಿ ಇದೆ. ಸೊ ಪೇಜ್ ನಂಬರ್ 43ರಲ್ಲಿದೆ. ಓಕೆ, ಬನ್ನಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಗಡಿಯಾರದಲ್ಲಿನ ಕೋನಗಳು ಅಂತ, ಗಡಿಯಾರದ ಮುಳ್ಳುಗಳು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕೋನಗಳನ್ನು ಉಂಟು ಮಾಡುತ್ತವೆ. ಹೌದಲ್ವಾ, ನೋಡ್ಬೋದು 1 ಗಂಟೆ ಮುಳ್ಳುಗಳ ನಡುವಿನ ಕೋನ 30 ಡಿಗ್ರಿ ಆಗಿದೆ. ಯಾಕೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಉತ್ತರ ರೆಡಿಯಾಗಿ ಬರೆದಿದ್ದೀವಿ. ಪುಟ ಸಂಖ್ಯೆ 43ರಲ್ಲಿದೆ ಈ ಅಭ್ಯಾಸ. ಒಂದು ಗಡಿಯಾರವನ್ನು 12 ಸಮಾನ ಭಾಗಗಳಾಗಿ ವಿಂಗಡಿಸಲಾಗಿದೆ. ಹೌದಲ್ವಾ, 12 ಮುಳ್ಳುಗಳಿದ್ದಾವೆ. ಒಂದು ಪೂರ್ಣ ವೃತ್ತ ಅಂತಂದರೆ 360 ಡಿಗ್ರಿ ಆಗಿರುತ್ತೆ. ಆದ್ದರಿಂದ 2 ಸತತ ಸಂಖ್ಯೆಗಳ ನಡುವಿನ ಕೋನ ಎಷ್ಟಪ್ಪ? ಸತತ ಅಂತ ಅಂದರೆ 1, 2 ಇರುತ್ತಲ್ವ, ಆ ರೀತಿಯಾಗಿ. ಸೊ ಕೋನ ಎಷ್ಟಿರುತ್ತಂದರೆ 360 ಡಿಗ್ರಿ ಡಿವೈಡೆಡ್ ಬೈ 12 ಮಾಡಿದ್ರೆ 30 ಡಿಗ್ರಿ. ಪ್ರತಿಯೊಂದು ಸಂಖ್ಯೆಯ ಮಧ್ಯ 30 ಡಿಗ್ರಿ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಹಾಗಾಗಿಬಿಟ್ಟು 360 ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಅಂತ. 1 ಗಂಟೆಗೆ ನಿಮಿಷದ 1 ಗಂಟೆ ಮುಳ್ಳುಗಳ ನಡುವಿನ ಕೋನ 30 ಡಿಗ್ರಿ ಆಗಿದೆ. ಯಾಕೆ ಅಂತ ಹೇಳಿಬಿಟ್ಟು ಗೊತ್ತಾಯಿತು. ನೆಕ್ಸ್ಟು 1 ಗಂಟೆಗೆ ನಿಮಿಷದ ಮುಳ್ಳು 12ರಲ್ಲಿರುತ್ತೆ ಅಲ್ವಾ, ಗಂಟೆಯ ಮುಳ್ಳು 1ರಲ್ಲಿರುತ್ತೆ. ಆದ್ದರಿಂದ ಅವುಗಳ ನಡುವಿನ ಕೋನ 30 ಡಿಗ್ರಿ ಇದೆ. 12 ಮತ್ತು 1 ಒಂದು ಕ್ರಮಾನುಗತ ನಂಬರ್ಸ್ಗಳಲ್ವಾ. ಸೊ ಓಕೆ, ಎರಡನೇದಾಗಿ 2 ಗಂಟೆ ಯಾವ ಕೋನ ಇರುತ್ತೆ ಮತ್ತು ಸಂಜೆ 4 ಗಂಟೆಗೆ 6 ಗಂಟೆಗೆ ಅಂತ ಕೊಟ್ಟಿದ್ದಾರೆ. 2 ಗಂಟೆಗೆ ಅಂದ ತಕ್ಷಣ 30 30 60 ಅಲ್ವಾ. ಸೊ 2 ಗಂಟೆಗೆ 60, 4 ಗಂಟೆಗೆ 30 30 30 30 112 ಡಿಗ್ರಿ. 6 ಗಂಟೆಗೆ ಅಂತ ಅಂದರೆ ಇಲ್ಲಿಗೆ 30 30 30 30 30 30 180 ಡಿಗ್ರಿ. ಅಂದರೆ ಇಲ್ಲಿ ಒಂದು ಸರಳ ಕೋನನೇ ಫಾರ್ಮ್ ಆಯಿತು ಈ ರೀತಿಯಾಗಿ. ಓಕೆ, 180 ಡಿಗ್ರಿ. ಸೊ ನೆಕ್ಸ್ಟ್ ಸಿ, ಗಡಿಯಾರದ ಮುಳ್ಳುಗಳು ಉಂಟು ಮಾಡುವ ಇತರೆ ಕೋನಗಳನ್ನು ಅನ್ವೇಷಿಸಿ. ಇಲ್ಲಿ ಬರೀ 3 ಆಯ್ತಲ್ವಾ. ಸೊ ನೆಕ್ಸ್ಟ್ 3 ಗಂಟೆಗೆ 90 ಡಿಗ್ರಿ, 5 ಗಂಟೆಗೆ 150 ಡಿಗ್ರಿ, 6 ಗಂಟೆ ಕೊಟ್ಟಿದ್ರು, 7 ಗಂಟೆಗೆ 150 ಡಿಗ್ರಿ, 8 ಗಂಟೆಗೆ 120 ಡಿಗ್ರಿ, 9 ಗಂಟೆಗೆ 90 ಡಿಗ್ರಿ, 10 ಗಂಟೆಗೆ 60 ಡಿಗ್ರಿ, 11 ಗಂಟೆಗೆ 30 ಡಿಗ್ರಿ, 11 ಗಂಟೆಗೆ 30 ಡಿಗ್ರಿ, 12 ಗಂಟೆಗೆ 0 ಡಿಗ್ರಿ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್, ಬಾಗಿಲಿನ ಕೋನವನ್ನು ಉಪಯೋಗಿಸಿಕೊಂಡು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಲು ಸಾಧ್ಯವೇ? ಕೋನದ ಶೃಂಗ ಯಾವುದು ಮತ್ತು ಕೋನದ ಬಾಹುಗಳು ಯಾವುವು? ಇಲ್ಲಿ ನೋಡಬಹುದು, ಇಲ್ಲಿ ಇಲ್ಲಿ ಒಂದು ಕೋನ ಫಾರ್ಮ್ ಆಗಿದೆ. ಇದು ಬಿ ಅಂತ ಕೊಟ್ಟರೆ, ಇದು ಎ ಅಂತ ಕೊಟ್ಟರೆ, ಇದು ಸಿ. ಬಿ ಅನ್ನೋದು ಶೃಂಗ. ಹಾಗಾದರೆ ಬಾಹುಗಳು ಯಾವುದು? ಎ ಬಿ ಮತ್ತು ಬಿ ಸಿ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಹೌದು, ಸಾಧ್ಯವೇ ಅಂತ ಕೊಟ್ಟಿದ್ರಲ್ವಾ. ಬಾಗಿಲಿನ ಕೋನ, ಹೌದು, ಬಾಗಿಲು ಎಷ್ಟು ತೆರೆದಿದೆ ಎಂಬುದನ್ನು ಕೋನದ ಮೂಲಕ ಸೂಚಿಸ್ಬೋದು. ಶೃಂಗ ಯಾವುದು ಇದರೊಳಗಡೆ? ಬಾಗಿಲಿನ ಕೀಲು. ಬಾಹುಗಳು ಯಾವುದು? ಬಾಗಿಲು ಮತ್ತು ಬಾಗಿಲಿನ ಚೌಕಟ್ಟು. ಓಕೆ, ಬಾಗಿಲು ಮತ್ತು ಬಾಗಿಲಿನ ಚೌಕಟ್ಟು. ಇದು ಬಾಗಿಲು, ಇದು ಚೌಕಟ್ಟು. ಓಕೆ ಫೈನ್. ನೆಕ್ಸ್ಟ್, ವಿದ್ಯಾ ತನ್ನ ಸಮಯವನ್ನು ಜೋಕಾಲಿಯಲ್ಲಿ ಆನಂದಿಸ್ತಾ ಇದ್ದಾಳಂತೆ. ತೂಗುವಿಕೆ ಪ್ರಾರಂಭದ ಕೋನ ಹೆಚ್ಚಾದಷ್ಟು ತನ್ನ ತೂಗುವಿಕೆಯ ವೇಗ ಹೆಚ್ಚಾಗತ್ತೆ. ಹೌದಲ್ವಾ, ಇಲ್ಲಿ ಕೋನ ಜಾಸ್ತಿ ಆದಂಗೆ ವೇಗನೂ ಸಹ ಜಾಸ್ತಿ ಆಗುತ್ತೆ. ಅವಳು ಗಮನಿಸ್ತಾಳೆ. ಆದರೆ ಕೋನ ಎಲ್ಲಿದೆ? ನಿಮಗೆ ಯಾವುದಾದ್ರೂ ಕೋನ ಕಾಣ್ತಾ ಇದೆಯಾ? ಹೌದು, ಕಾಣ್ತಾ ಇದೆ, ನೀವು ನೋಡಬಹುದು. ಓಕೆ ಫೈನ್, ನೋಡೋಣ. ಹಾಗಾದರೆ ಹೌದು, ಜೋಕಾಲಿಯಲ್ಲಿ ಒಂದು ಕೋನವನ್ನು ನೋಡಬಹುದು. ಕೋನದ ಶೃಂಗ ಯಾವುದು ಅಂತಂದರೆ ತೂಗು ಜೋಲಿ ಮೇಲ್ಭಾಗದಲ್ಲಿ ಕಟ್ಟಿರುವ ಆಧಾರ ಬಿಂದು ಇಲ್ಲಿ. ಓಕೆ ನೆಕ್ಸ್ಟ್, ಕೋನದ ಬಾಹುಗಳು ಯಾವುದು? ಒಂದು ಬಾಹು ತೂಗು ಜೋಲಿಯ ಲಂಬಸ್ಥಾನ, ಮತ್ತೊಂದು ಬಾಹು ಒಂದು ಬದಿಗೆ ಎಳೆದಿರುವ ಹಗ್ಗದ ಸ್ಥಾನ. ಓಕೆ, ಇದೊಂದು ಬಾಹು, ಇದೊಂದು ಬಾಹು, ಹಗ್ಗದ ಸ್ಥಾನ ಅಷ್ಟೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ತೂಗುಜೋಲೆಯ ಒಂದು ಲಂಬಸ್ಥಾನದಿಂದ ಉಂಟಾಗುವ ಕೋನ ಎಷ್ಟು ದೊಡ್ಡದಾಗಿದೆಯೇ ಅಂದರೆ ಅದರ ವೇಗವು ಅಷ್ಟು ಹೆಚ್ಚಾಗಿರುತ್ತೆ. ಎಷ್ಟು ದೊಡ್ಡದಾಗಿದೆ ಅಂತ ಹೋದರೆ, ಸೊ ಇದ್ರ ವೇಗ ಹೆಚ್ಚಾದಂಗೆ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್,
ಬದಿಗಳಿಗೆ ಜಾರು ಚಪ್ಪಡಿಗಳನ್ನು ಜೋಡಿಸಿರುವ ಆಟಿಕೆ ಇಲ್ಲಿದೆ. ನೆಕ್ಸ್ಟ್ ಪೇಜಲ್ಲಿ ಆಟಿಕೆ ಇದೆ. ಕೋನಗಳು ಹೆಚ್ಚಾದಷ್ಟು ಅಥವಾ ಚಪ್ಪಡಿಗಳ ಇಳಿಜಾರು ಹೆಚ್ಚಾದಷ್ಟು ಚೆಂಡುಗಳು ವೇಗವಾಗಿ ಉರುಳುತ್ತವೆ. ಚಪ್ಪಡಿಗಳ ಇಳಿಜಾರುಗಳನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ? ಪ್ರತಿ ಕೋನದ ಬಾಹುಗಳು ಯಾವುವು? ಯಾವ ಬಾಹು ಕಾಣುತ್ತದೆ ಮತ್ತು ಯಾವುದು ಕಾಣುವುದಿಲ್ಲ? ಸೊ ಬನ್ನಿ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ಈ ಚಿತ್ರ, ಇದಕ್ಕೆ ಸಂಬಂಧಿಸಿತ್ತು ಆಟಿಕೆ. ಓಕೆ ಫೈನ್. ಇದಕ್ಕೆ ಉತ್ತರ ಡೈರೆಕ್ಟಾಗಿ ನೋಡೋಣ. ಹೌದು, ಫಲಕಗಳ ಇಳಿಜಾರನ್ನು ವಿವರಿಸಲು ಕೋನಗಳನ್ನು ಬಳಸಬಹುದು. ಕೋನದ ಬಾಹುಗಳು ಯಾವುದು ಅಂತ ಅಂದರೆ ಇಳಿಜಾರಾದ ಫಲಕ. ಓಕೆ, ನೆಕ್ಸ್ಟು ಸಮತಲ ನೆಲ. ಅದಕ್ಕೆ ಇಳಿಜಾರನ್ನ ಮಾಡಿಕೊಂಡು ಹೋಗ್ತೀವಲ್ವ, ಸ್ಲೈಡ್ ಮಾಡಿಕೊಂಡು. ಅದು ಕಾಣುವ ಬಾಹು ಯಾವುದು? ಇಳಿಜಾರಾದ ಫಲಕ. ಕಾಣದ ಬಾಹು ಅಂತ ಅಂದರೆ ಆಟಿಕೆ ಇಟ್ಟಿರುವ ಒಂದು ಸಮತಲ. ಇಲ್ಲಿ ಏನು ಆಟಿಕೆ ಇಟ್ಟಿದಾರಲ್ಲ ಆ ಒಂದು ಸ್ಪೇಸು ಕವರ್ ಆಗಿದೆ ಅದು ಅಂತ ಹೇಳ್ತಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಂದಿನ ಚಿತ್ರದಲ್ಲಿ ಒಂದು ಕೀಟ ಮತ್ತು ಅದರ ತಿರುಗುವಿಕೆಯ ಗಮನಿಸಿ ತಿರುಗುವಿಕೆಯ ಪ್ರಮಾಣವನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ? ಹೇಗೆ? ಕೋನದ ಬಾಹುಗಳು ಮತ್ತು ಶೃಂಗ ಯಾವುದಾಗಿರುತ್ತೆ? ಸೊ ನೀವಿಲ್ಲಿ ಕೋನ ನೋಡಬಹುದು, ಫಾರ್ಮ್ ಆಗಿರುತ್ತೆ. ಓಕೆ, ಯಾವ ರೀತಿಯಾಗಿ ಅದು ಮೂವ್ ಆಗ್ತಾ ಇದೆಯೋ ಆ ರೀತಿಯಾಗಿ ಕೋನ ಫಾರ್ಮ್ ಆಗ್ತಾ ಇದೆ. ಫೈನ್. ಇಲ್ಲೂ ಅಷ್ಟೇ, ಇದಕ್ಕೇನು ಸಮತಲಕ್ಕೆ ಫಾರ್ಮ್ ಆಗ್ತಾ ಇದೆ. ಫೈನ್. ನೆಕ್ಸ್ಟ್ ನೋಡೋಣ. ಹೌದು, ಕೀಟವು ಎಷ್ಟು ತಿರುಗಿದೆ ಎಂಬುದನ್ನು ಕೋನದ ಮೂಲಕ ವಿವರಿಸಬಹುದು. ಶೃಂಗ ಕೀಟವು ತಿರುಗುವ ಕೇಂದ್ರ ಬಿಂದು, ತಿರುಗತ್ತಲ್ವ ಅದು. ಕೋನದ ಬಾಹುಗಳು ಯಾವುದಪ್ಪ ಅಂದರೆ ಕೀಟದ ಆರಂಭಿಕ ಸ್ಥಾನ, ಫಸ್ಟ್ ಸ್ಟಾರ್ಟಿಂಗಲ್ಲಿರುತ್ತಲ್ವ ಅದು ಆರಂಭಿಕ ಸ್ಥಾನ, ಮತ್ತು ತಿರುಗಿದ ಅಂತಿಮ ಸ್ಥಾನ. ಸಮತಲ ರೇಖೆಯನ್ನು ಆಧಾರವಾಗಿ ತೆಗೆದುಕೊಂಡು, ಒಂದು ಸಮತಲ ರೇಖೆಯನ್ನು ಆಧಾರವಾಗಿ ತೆಗೆದುಕೊಂಡು ಅದು ಈ ರೀತಿಯಾಗಿತ್ತು, ಆಮೇಲೆ ನೆಕ್ಸ್ಟು ಈ ರೀತಿಯಾಗಾಯಿತು. ಸೊ ಹೀಗಿತ್ತು, ಅದಾದಮೇಲೆ ನೆಕ್ಸ್ಟು ಅದು ಸ್ಟ್ರೈಟಾಗಿ ನಿಂತ್ಕೊಂಡ್ಬಿಡ್ತು ಅನ್ನೋ ಥರ ಫಾರ್ಮ್ ಆಗುತ್ತೆ. ಇಷ್ಟನ್ನು ಬರೆದ್ರೆ ಆಗುತ್ತೆ. ಸೊ ಇಲ್ಲಿಗೆ ನಾವು ಈ ಒಂದು ಕಂಡುಹಿಡಿಯಿರಿ ಎಕ್ಸಸೈಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.